ಇದರ ಪ್ರೈಸ್ ಎಷ್ಟು ಅಂದರೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಗೊಂಬೆ ಫ್ಯಾಷನ್. ತುಂಬ ದಿವಸದಿಂದ ವೀಡಿಯೋಸ್ಗಳು ಹಾಕೋಕ್ಕಾಗಿರಲಿಲ್ಲ, ಸಾರಿ. ಇವಾಗ ಹಾಕ್ತಾಯಿದ್ದೀನಿ, ಇನ್ನು ಮುಂದೆ ಕಂಟಿನ್ಯೂಸ್ಲಿ ವೀಡಿಯೋಸ್ ಹಾಕ್ತೀನಿ. ತುಂಬ ಜನ ಎಂಬ್ರಾಯ್ಡ್ರಿ ಬಗ್ಗೆ ಎಂಬ್ರಾಯ್ಡ್ರಿ ಬಗ್ಗೆ, ಮಿಷಿನ್ಗಳ ಬಗ್ಗೆ ತುಂಬ ಕಮೆಂಟ್ಸ್ಗಳಲ್ಲಿ ನಾನು ಲೈವ್ ಬಂದಾಗ ಲೈವಲ್ಲಿ ಕೇಳ್ತಾನೆ ಇದ್ರಿ. ಬಟ್ ಸಾರಿ ಎಲ್ಲರಿಗೂ ನನ್ನ ವೀಡಿಯೋ ಲೇಟಾಗಿ ಬರ್ತಾ ಇರೋದಕ್ಕೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಖಂಡಿತ ಹಾಕ್ತೀನಿ. ಎಂಬ್ರಾಯ್ಡ್ರಿ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲವನ್ನು ಖಂಡಿತ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಇವತ್ತಿನ ದಿವಸ ನಾನು ಒಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟು ಮೊಬೈಲ್ ಆ ಕಡೆ ತಿರುಗಿಬಿಟ್ಟಿತ್ತು, ನೀಟಾಗಿ ಬರಲಿಲ್ಲ ಅಂದ್ಕೊತೀನಿ ವೀಡಿಯೋ. ಓಕೆ, ಇದು ಬರ್ತಾಯಿದೆ. ಇದು ಬಂದು ಸ್ಕೈ ಬ್ಲೂದು ಬ್ಲೌಸ್ ಪೀಸ್ ಬಂದಿದೆ, ರಾಯಲ್ ಬ್ಲೂ ಸ್ಯಾರಿ ಬಂದಿದೆ. ಸೊ ಕಾಂಬಿನೇಷನ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದು. ಅದಕ್ಕೇ ಓಕೆ ಯಾವ ಥರ ಮಾಡೋದು, ಆಲ್ಮೋಸ್ಟು ನಾನು ಅವರು ಕೊಡುವಾಗ ನನಗೆ ಬ್ಲೌಸ್ ಕೊಡುವಾಗ ವರ್ಕ್ದು ಈ ಥರನೇ ಡಿಸೈನ್ ಬೇಕು, ಆ ಥರನೇ ಡಿಸೈನ್ ಬೇಕು ಅಂತ ಹೇಳಲ್ಲ. ಒಂದು ಬಜೆಟ್ ರೇಂಜ್ ಹೇಳ್ಬಿಡ್ತಾರೆ. ಈ ಬಜೆಟಲ್ಲಿ ನನಗೆ ಒಂದು ಒಳ್ಳೆ ವರ್ಕ್ ಮಾಡಿಕೊಡಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನನಗೆ ಓಕೆ ಅವ್ರು ಹೇಳೋ ಬಜೆಟಲ್ಲಿ ಯಾವ ಥರ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಅವ್ರಿಗೆ ಖುಷಿನೂ ಆಗಬೇಕು, ನನಗೂ ಅದು ಬಜೆಟ್ ಸರೋಗಬೇಕು, ವರ್ಕು ಕೂಡ ಚೆನ್ನಾಗಿ ಕಾಣಬೇಕು, ಈ ಥರ ನಾನು ಯೋಚನೆ ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಹತ್ರ ಬರೋ 90% ಕಸ್ಟಮರ್ಗಳು ಕೂಡ ವರ್ಕು ಅಥವಾ ಡಿಸೈನ್ನ ಅವ್ರು ಯಾವತ್ತೂ ಸೆಲೆಕ್ಷನ್ ಮಾಡಲ್ಲ. ಎಲ್ಲೋ ಒಂದು 10% ಮಾತ್ರ ವರ್ಕಿಂದ ಸೆಲೆಕ್ಷನ್ ಮಾಡ್ತಾರೆ. ಇನ್ನು ಬಾಕಿ ಎಲ್ಲ ಓಕೆ ಈ ರೇಂಜಲ್ಲಿ ಇರಲಿ ಅಕ್ಕ ಅಂತ ಹೇಳಿಬಿಡ್ತಾರೆ. ಆ ರೇಂಜ್ಗೆ ಯಾವ ವರ್ಕು ಆ ಸ್ಯಾರಿಗೆ ಯಾವ ಥರ ಸೂಟ್ ಆಗುತ್ತೆ ಅನ್ನೋದನ್ನು ನಾನು ನೋಡಿ ವರ್ಕ್ ಮಾಡಿಕೊಡ್ತೀನಿ. ಸೊ ಇದಕ್ಕೂ ಕೂಡ ಈ ಬ್ಲೌಸ್ಗೂ ಅವ್ರು ಹೇಳಿದ ತಕ್ಕಂಗೆ ಅವ್ರಿಗೆ ಚೆನ್ನಾಗಿ ಕಾಣೋ ಥರ ಮಾಡಿಕೊಡ್ಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ವರ್ಕ್ನ. ಫಸ್ಟು ನಾನು ಗೋಲ್ಡನ್ ಜೆರಿ ಥ್ರೆಡ್ಡಲ್ಲಿ ಒಂದು ಔಟ್ಲೈನ್ನ ಹಾಕ್ಕೊಂಡೆ. ಇದು ನನ್ನ ಫ್ರಂಟ್ ಪಾರ್ಟ್ ತೋರಿಸ್ತಾ ಇರೋದು, ಸೊ ಅರ್ಧ ಬರುತ್ತೆ. ಬ್ಯಾಕ್ ಪಾರ್ಟು ಸ್ಟಾರ್ಟಿಂಗಲ್ಲೇ ನೋಡಿರ್ತೀರ, ಎಂಡಿಂಗಲ್ಲೂ ಕೂಡ ಬ್ಯಾಕ್ ಪಾರ್ಟ್ ಯಾವ ಥರ ಶೇಪಲ್ಲಿ ಯಾವ ಥರ ವರ್ಕ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ನೋಡ್ಬೋದು. ಲಾಸ್ಟಲ್ಲಿ ತೋರಿಸ್ತೀನಿ. ಇವಾಗ ನಾನು ಗೋಲ್ಡ್ ಚೆರಿ ಥ್ರೆಡ್ಡಲ್ಲಿ ಒಂದು ಔಟ್ಲೈನ್ನ ಹಾಕ್ಕೊಂಡು ಪೈಪಿಂಗ್ ಥ್ರೆಡ್, ವೈಟ್ ಪೈಪಿಂಗ್ ಥ್ರೆಡ್ಡಲ್ಲಿ ನಾನು ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡಿ ಅದ್ರ ಮೇಲೆ ರಾಯಲ್ ಬ್ಲೂ ಕಲರ್ದು ಅಂದರೆ ಸ್ಯಾರಿ ಕಲರ್ ಕಾಂಟ್ರಾಸ್ಟ್ ಥ್ರೆಡ್ಡಲ್ಲಿ ನಾನು ಅದನ್ನು ಫಿಲ್ ಮಾಡ್ಕೊಂಡಿದ್ದೀನಿ. ಫಿಲ್ ಮಾಡಿಕೊಂಡು ಇವಾಗ ನೋಡಿ ಪೈಪಿಂಗ್ ಥ್ರೆಡ್ ಮಾಡಿದ್ನಲ್ಲ ಅದರ ಅಕ್ಕಪಕ್ಕ ನಾನು ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ನಾನು ತುಂಬ ದಿನ ಆಗಿತ್ತು ವರ್ಕ್ ಕೂಡ ನಾನು ಸ್ಟಾಪ್ ಮಾಡಿದ್ದೆ, ವರ್ಕ್ ಮಾಡ್ತಾನೇ ಇರಲಿಲ್ಲ ಹೇಳಬೇಕು ಅಂದರೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ವರ್ಕು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮುಂದೆ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ಹಾಗೆ ಆ ರಾಯಲ್ ಬ್ಲೂದು ನಾನು ಆ ಫಿಲ್ಲಿಂಗ್ ಮಾಡಿದ್ನಲ್ಲ ಪೈಪಿಂಗ್ ಥ್ರೆಡ್ಗೆ, ಅದರಲ್ಲಿ ಸ್ವಲ್ಪ ಒಂದು ಅಷ್ಟು ದೂರ ಅಂದರೆ 1 ಇಂಚ್ ಗ್ಯಾಪಲ್ಲಿ ನಾನು ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಜಸ್ಟು ಡಿಸೈನ್ ಥರ ಸಣ್ಣದಾಗಿ ಕೊಡ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಬಾಲ್ ಚೈನ್ನ ಈ ಸೈಡ್ ಆ ಸೈಡ್ ಅಟ್ಯಾಚ್ ಮಾಡಿದೆ, ಮತ್ತು ಈ ಕಡೆ ಸೈಡಲ್ಲೂ ಕೂಡ ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಂಬ್ರಾಯ್ಡ್ರಿನಲ್ಲಿ ಮೋಸ್ಟ್ ಆಫ್ ಆಲ್ ಫಸ್ಟು ಕಲಿಬೇಕಾಗಿರೋದೇ ನಾವು ರಿಂಗ್ನ ಹೇಗೆ ಮೂವ್ ಮಾಡ್ತೀವಿ, ರಿಂಗ್ನ ಹೇಗೆ ಅಡ್ಜಸ್ಟ್ ಮಾಡ್ಕೋತೀವಿ ಅನ್ನೋದನ್ನೇ ನಾವು ನೀಟಾಗಿ ತಿಳ್ಕೊಂಬಿಟ್ರೆ ನಮ್ಗೆ ಯಾವ ಸಮಸ್ಯೆ ಇಲ್ಲದೇ ನಾವು ವರ್ಕ್ನ ಮಾಡ್ಬೋದು. ನೋಡಿ, ಈಗ ನನಗೆ ಆ ಥರ ರೌಂಡ್ ಶೇಪ್ ಬೇಕು. ಸೊ ಅದು ಈವನ್ ಆಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ವೈಟ್ ಪೆನ್ಸಿಲಲ್ಲಿ ಆ ಥರ ಚಂದ್ರಾಕಾರದನ್ನು ವೈಟ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಅದನ್ನು ಗೋಲ್ಡ್ ಥ್ರೆಡ್ಡಲ್ಲಿ ನಾನು ಹೀಗೆ ನೋಡಿ ಈ ಥರ ಹಾಕ್ಕೊಂಡು ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ವರ್ಕು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂತು. ಹೇಳಬೇಕು ಅಂದರೆ ಇದು ತುಂಬ ದಿನವೇ ಆಗಿತ್ತು ಇದು ವಿಡಿಯೋ ಮಾಡಿಟ್ಟು ನಾನು, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಕೂಡ ಕೊಟ್ಟಾಯಿತು, ಅವರು ತುಂಬ ಇಷ್ಟಪಟ್ಟರು ಡಿಸೈನು ಎಲ್ಲ. ಇವಾಗ ನಾನು ಎಡಿಟ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ನಾನು
ಆ ಥರ ಚಂದ್ರಾಕಾರ ಹಾಕೊಂಡ್ಮೇಲೆ ಬ್ಲೌಸ್ ಪೀಸ್ ಕಲರ್ ಸೇಮ್ ಕಲರ್ ಥ್ರೆಡ್ಡಲ್ಲಿ ನಾನು ಆ ಚಂದ್ರನ ಒಳಗಡೆ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಅದು ಖಾಲಿ ಖಾಲಿ ಕಾಣುತ್ತಲ್ವ, ಅದರೊಳಗಡೆ ಅದಕ್ಕೇ ನಾನು ನೋಡಿ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫಿಲ್ ಮಾಡ್ಕೊಬೇಕು. ಕೆಲವೊಂದು ಸಲ ಥ್ರೆಡ್ಡು ಚೆನ್ನಾಗಿಲ್ಲ ಅಂದರೆ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ಥ್ರೆಡ್ ಬಗ್ಗೆನೂ ನಾನು ಸುಮಾರು ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ಯಾರ್ಯಾರು ನೋಡಿಲ್ಲ ನನ್ನ ಚಾನಲ್ನ ಹೋಗಿ ಚೆಕ್ ಮಾಡಿ. ಥ್ರೆಡ್ಗಳ ಬಗ್ಗೆ ಆಗಿರ್ಬೋದು, ಮಿಷಿನ್ ಬಗ್ಗೆ ಆಗಿರ್ಬೋದು, ಎಲ್ಲ ಥರದ ವೀಡಿಯೋಸು ಇದೆ. ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಚೆಕ್ ಮಾಡಿ. ಎಂಬ್ರಾಯ್ಡ್ರಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಎಲ್ಲ ಥರದ ವೀಡಿಯೋಸು ಇದೆ. ಓಕೆ, ಈಗ ಅದನ್ನು ನಾನು ಆ ಥ್ರೆಡ್ಡಲ್ಲಿ ಫಿಲ್ ಮಾಡಾದಮೇಲೆ ಇವಾಗ ಮತ್ತೆ ಸ್ಯಾರಿ ಕಲರ್ ಥ್ರೆಡ್ನ ತೊಗೋತಾ ಇದ್ದೀನಿ, ಅಂದರೆ ರಾಯಲ್ ಬ್ಲೂ. ಇದು ಕಾಂಬಿನೇಷನ್ ಚೆನ್ನಾಗಿದೆ ಫ್ರೆಂಡ್ಸ್. ರಾಯಲ್ ಬ್ಲೂ ಸ್ಯಾರಿಗೆ ಸ್ಕೈ ಬ್ಲೂ ಬ್ಲೌಸ್. ಈಗ ನೋಡಿ, ಫ್ರೇಮ್ನ ಈ ಥರ ಟರ್ನ್ ಮಾಡಿಕೊಂಡು ನಾನು ರಾಯಲ್ ಬ್ಲೂನಲ್ಲಿ ಫ್ಲವರ್ ಹಾಕೋತಾ ಬರ್ತಾಯಿದ್ದೀನಿ. ಆ ಥರ ರೌಂಡ್ ಶೇಪ್ ಮಾಡಿದ್ನಲ್ಲ, ಅದರೊಳಗಡೆ ಈ ಥರ ಫ್ಲವರ್ ಥರ ಹಾಕ್ಕೊಂಡು ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ವರ್ಕು. ಆಮೇಲೆ ಏನಂದರೆ, ಒಂದು ಡಿಸೈನ್ ನೋಡಿ ಸೇಮ್ ಡಿಸೈನೇ ಮಾಡ್ತೀನಿ ಅಂತ ಅಂದ್ಕೊಬಾರ್ದು. ಅದರಲ್ಲಿ ನಾವು ಸ್ವಲ್ಪ ಚೇಂಜಸ್ನ, ಅಂದರೆ ಒಂದು ಲೈನ್ ಆಗಿರ್ಬೋದು ಅಥವಾ ಒಂದು ಫ್ಲವರ್ ಆಗಿರ್ಬೋದು, ಯಾವುದೋ ಒಂದು ನಮ್ಮ ಓನ್ ಐಡಿಯಾನ ನಾವು ಯೂಸ್ ಮಾಡಿ ವರ್ಕ್ ಮಾಡೋದ್ರಿಂದ ಅದು ಇನ್ನೂ ನ್ಯೂ ಲುಕ್ ಥರ ಚೆನ್ನಾಗೂ ಕಾಣುತ್ತೆ. ಆಮೇಲೆ ಬೇರೆ ಯಾರೂ ಮಾಡಿರಲ್ಲ, ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಇರುತ್ತೆ. ಕಸ್ಟಮರು ಕೂಡ ಈಸ್ಕೊಂಡವ್ರಿಗೂ ಅದು ತುಂಬ ಇಷ್ಟ ಆಗುತ್ತೆ. ಎಲ್ಲ ನಮ್ಮ ಕೈನಲ್ಲೇ ಇರುತ್ತೆ ಫ್ರೆಂಡ್ಸ್. ಅಷ್ಟೇ, ನಾವು ಯಾವ ಥರ ವರ್ಕ್ ಮಾಡಿ ಹೇಗೆ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ಕಸ್ಟಮರ್ಗೆ ಅನ್ನೋದೇ ನಮ್ಮಲ್ಲೇ ಇರುತ್ತೆ. ನೋಡಿ ನೋಡಿ ಎಷ್ಟು ಸಲ ಥ್ರೆಡ್ ಕಟ್ ಆಗ್ತಾಯಿದೆ ನೋಡಿ. ಇವಾಗ ಫ್ರೇಮ್ನ ನಾನು ಚೇಂಜ್ ಮಾಡಿಕೊಂಡೆ, ಅದನ್ನು ಕೂಡ ಅಬ್ಸರ್ವ್ ಮಾಡಿ ನೀವು. ಆ ಕಡೆ ಇಟ್ಕೊಂಡಿದ್ದು ಫ್ರೇಮ್ನ ಇವಾಗ ಈ ಕಡೆ ಮಾಡಿಕೊಂಡು ಮತ್ತೆ ಫ್ಲವರ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆರಾಮಾಗಿ ಕಲ್ತ್ಕೊಂಡು ಆಲ್ರೆಡಿ ಟೈಲರಿಂಗ್ ಮಾಡ್ತಾ ಇದ್ದೀನಿ ಅನ್ನೋರು ಕಲಿಬೋದು. ಟೈಲರಿಂಗ್ ಇನ್ನೂ ಬರ್ತಿಲ್ಲ ಅನ್ನೋರು ಫಸ್ಟು ಟೈಲರಿಂಗ್ ಕಲ್ತ್ಕೊಳ್ಳಿ. ಫಸ್ಟೇ ಎಂಬ್ರಾಯ್ಡ್ರಿ ಕೈ ಹಾಕೋಕ್ಕೆ ಹೋಗಬೇಡಿ. ಏಕೆಂದರೆ ನಾವು ಎಂಬ್ರಾಯ್ಡ್ರಿ ಮಾಡಬೇಕು ಅಂದರೆ ಸ್ಯಾರಿ ಬ್ಲೌಸ್ಗೆ ಮಾರ್ಕಿಂಗ್ ಎಲ್ಲ ನಾವು ಮಾಡ್ಕೊಳ್ಳೇಬೇಕು, ಮೆಜರ್ಮೆಂಟ್ದು. ಅದು ಮಾಡ್ಕೋತೀವಿ ಅಂದರೆ ನಾವು ಫಸ್ಟ್ ಆಫ್ ಆಲ್ ನಾವು ಟೈಲರಿಂಗ್ ಕಲ್ತಿರಬೇಕು. ನೋಡಿ, ಆ ಸ್ಕೈ ಬ್ಲೂ ಥ್ರೆಡ್ಡಲ್ಲಿ ನಾನು ಫಿಲ್ ಮಾಡಿದ್ನಲ್ಲ, ಅದ್ರ ಮಧ್ಯೆ ಒಂದು ಡಾಟ್ ಥರ ನಾನು ರಾಯಲ್ ಬ್ಲೂನಲ್ಲಿ ಹಾಕೋತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ, ನೀವು ಯಾರ್ಯಾರು ಟ್ರೈ ಮಾಡಿಲ್ಲ ಈ ಥರ ವರ್ಕ್ನ, ಈ ಡಿಸೈನ್ನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಔಟ್ಲುಕ್ಕು ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಫಿನಿಶಿಂಗು. ಹಾಕ್ಕೊಂಡಾದಮೇಲೆ ಫ್ರೆಂಡ್ಸ್ ರಾಯಲ್ ಬ್ಲೂದು ಮುಗೀತು. ಇವಾಗ ಮತ್ತೆ ನಾನು ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡು ರಾಯಲ್ ಬ್ಲೂ ಫ್ಲವರ್ ಹಾಕಿದ್ನಲ್ಲ, ಅದ್ರ ಮಧ್ಯೆ ಡಾಟ್ ರೀತಿ ಹಾಕೋತಾ ಇದ್ದೀನಿ. ನೋಡಿ, ನೋಡಿ ಅವೆರಡು ಫ್ಲವರ್ ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ನಾನು ಒಂದು ರೌಂಡ್ ಶೇಪಲ್ಲಿ ಡಾಟ್ ರೀತಿ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಅವರು ಬ್ಯಾಕಲ್ಲಾಗಿರ್ಬೋದು ಅಥವಾ ಫ್ರಂಟ್ ಸೈಡ್ ಆಗಿರ್ಬೋದು, ಅವರು ಎಕ್ಸ್ಟ್ರಾ ಬುಟ್ಟಾಸ್ ಕೇಳಿದರು. ಅಂದರೆ ಡಾಟ್ ರೀತಿ ಈ ಫ್ಲವರ್ ರೀತಿ ಬರುತ್ತಲ್ಲ ಎಕ್ಸ್ಟ್ರಾ ಬುಟ್ಟಾಸು, ಆ ಥರ ಬುಟ್ಟಾಸ್ ಕೇಳಿದರು. ಸೊ ಅದಕ್ಕೋಸ್ಕರ ಮತ್ತೆ ನಾನು ರಾಯಲ್ ಬ್ಲೂ ಥ್ರೆಡ್ನ ಹಾಕ್ಕೊಂಡು, ಅದನ್ನು ಆವಾಗಲೇ ಮಾಡ್ಬೋದಿತ್ತು, ಬಟ್ ನಾನು ಅದು ಮರ್ತುಬಿಟ್ಟಿದ್ದೆ. ಅದಕ್ಕೆ ಇವಾಗ ಮಾರ್ಕ್ ಹಾಕ್ಕೊಂಡು ನಾನು ಒಂದು ಫ್ರಂಟಲ್ಲೇನೋ ಒಂದು 3 ಕಡೆ ಆದರೆ ಸಾಕು ಫ್ರೆಂಡ್ಸ್. ನೋಡಿ, ಈ ಥರ ನೋಡಿ ಹೀಗೆ ಹಾಕ್ಕೊಂಡೆ. ಇವಾಗ ನೋಡಿ ಔಟ್ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ.
ಇದಕ್ಕೆ ನಾನು ಏನು ಪ್ರೈಸ್ನ ತಗೋತೀನಿ ಅಂದರೆ ವರ್ಕ್ಗೆ ಬಂದು ನಾನು 500 ರುಪೀಸ್ನ ಚಾರ್ಜ್ ಮಾಡ್ತೀನಿ. ತುಂಬ ಜನ ಕೇಳ್ತಿದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.